ಲುಕ್ಕು. ಎಲ್ಲರೂ ಅನ್ಕೊಂಡಿರಿ 2 ವಿಡಿಯೋಯಿಂದ ಕಾಣಿಸ್ಕೊಂಡಿಲ್ಲ ಏನಕ್ಕಂತ. ಕೆಲಸ ಇತ್ತು, ಈ ವಿಡಿಯೋದಿಂದ ನಾನು ಕಾಣಿಸ್ಕೊಂತೀನಿ. ನೆಕ್ಸ್ಟ್ ವಿಡಿಯೋ ಎಲ್ಲ ಫುಲ್ ನಾನೇ ಇರ್ತೀನಿ ನೋಡ್ಕೊಳ್ಳಿ. ನಮ್ಮ ಕಟ್ಟಡ ಹೋದಾಗ ಬರಲ್ಲ ದಿಲೀಪ ಬರ ಇಲ್ಲಿ ತೀರ ಮಚ್ಚಿನ ಅದು ಹೋಗ್ತದೆ. ಕಸ ಮುಕ್ತ ಎಲ್ಲ ಅಂತ ನಿರ್ಮಿಸಲು ತಾವು ಕೈ ಜೋಡಿಸಿ. ಇದ್ರ ಅರ್ಥ ಏನು ಅಂದ್ರೆ ಯಲಂಕದಲ್ಲಿ ಕ್ಲೀನ್ ಕ್ಲೀನ್ ಮಾಡ್ರಿ ಅಂತ ಅರ್ಥ. ಮತ್ತೆ ಇನ್ನು ನೀನ್ ಯಾಕೆ ಕ್ಲೀನ್ ಮಾಡಿಲ್ಲ? ನನ್ನ 30 ವರ್ಷದ ಜೀವನದಲ್ಲಣ ಅಣ್ಣ ಒಬ್ಬರ ಜೊತೆ ಕಿತ್ತಾಡಿಲ್ಲಣ್ಣ ನಾನು. ಯಲಂಕದಲ್ಲಿದ್ದ ರೆಡಿ ಮಾಡಿಸಿ ಬೇಜಾನ್ ದಿನ ಆಯ್ತು. ಇದ್ರ ಬಗ್ಗೆ ವಿಡಿಯೋ ಎಷ್ಟು ಜನ ಮಾಡ್ಬಿಟ್ಟವ್ರು, ಎಷ್ಟೋ ಜನ ಇನ್ಸ್ಟಾಗ್ರಾಮ್ ಅಲ್ಲಿ ಬಿಟ್ಟವ್ರೆ. ನಾವೆಂತ ನನ್ ಮಕ್ಕಳು ಅಂದ್ರೆ ಕಂಟೆಂಟ್ ನೋಡ್ಕೊಂಡು ಇಲ್ಲಿ ಬಂದಿದೀವಿ. ಅದಕ್ಕೆ ಇನ್ನೊಂದು ಏನಂದ್ರೆ ಕ್ಯಾಮ್ರಾ ಐತಿಲ್ಲ. ಇದು ಕ್ಯಾಮ್ರಾ ಸಿಕ್ಕೈತೆ, ಏನೋ ಜೋಶಿಗೆ ಬಂದ್ಬಿಟ್ಟಿದೀವಿ. ನೋಡಿದ್ರೆ ಯಾವ ಕಂಟೆಂಟು ಸಿಗ್ತಾ ಇಲ್ಲ. ಈಗ ಅಲ್ಲೊಬ್ರು ಹುಡುಗ ನಿಂತಿದ್ದಾರೆ, ಅವ್ರಿಗೆ ಜೀವನದಲ್ಲಿ ಎಷ್ಟು ತರ ಹುಡುಗಿರ್ನ ನೋಡಿದಾರೆ ಅಂತ ಕೇಳೋಣ ಬನ್ನಿ. ಅಲ್ಲೊಬ್ರು ಹೇಳಿ, ನೀವು ಜೀವನದಲ್ಲಿ ಯೂಟ್ಯೂಬಾ? ಎಸ್ ಚಾನಲ್ ಹೆಸರು ಟ್ರಯಲ್ ಲೆಜೆಂಡ್ಸ್ ಅಂತ. ನಾನ್ ಅಂಕರ ನೀನ್ ಅಂಕರ? ಇಂಥ ಜನ ಎಲ್ಲಿ ಸಿಗ್ತಾ ನಿಮ್ಗೆ? ಹೊಡಿರಿ ಚಪ್ಪಾಳೆ ಹೊಡಿರಿ, ಇದು ನಮ್ ದೇಶ ಅಂದ್ರೆ. ಯಾವ ತರ ಹುಡುಗಿ ಬೇಕಂತ ಆಸೆ ಜೀವನದಲ್ಲ? ಅಲ್ಲಿ ನೋಡ್ರಿ ಹೆಂಗೈತೆ. ಅದು ಮದುವೆ ಆಗಿ 2 ಮಕ್ಳು ಇರ್ತಾವ ಅವ್ರಿಗೆ. ಅವೆಲ್ಲ ಹೇಳಕ್ ಆಗಲ್ಲ, ಅವೆಲ್ಲ ಇರ್ತವೆ. ನೀವ್ ಹೇಳದ್ ನೋಡಿದ್ರೆ ನೀವು ಆಂಟಿ ಲವರ್ ತರ ಕಾಣಿಸ್ತಾ ಇದ್ರ. ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ನಿಮ್ಮ ಹುಡುಗಿ ಯಾವ ತರ ಇರ್ಬೇಕಂದ್ರೆ ಅದಲ್ಲ ಹುಡುಗಿ, ಅವ್ರು ತೋರಿಸ್ರೆ ಹುಡುಗಿ ಅನ್ನಲ್ಲ. ಹುಡುಗಿ ಹುಡುಗಿ ಆಗಿರ್ಬೇಕು, ಒಟ್ನಲ್ಲಿ ಹುಡುಗಿ ಆಗಿರ್ಬೇಕು. ಯಾವ ತರ ಆದ್ರೂ ಸಿಗ್ಲಿ ಬೇಜಾರಿಲ್ಲ. ಹಂಗಲ್ಲಪ್ಪ. ಅಣ್ಣ ನಾನ್ ಸತ್ತೋದಂಗ ಆಗೋಯ್ತಾ ಇದ್ದೇನೆ. ಅಂಕರ್ ಅಂದ್ಬಿಟ್ಟು ಕ್ವಶನ್ ಕೇಳ್ಬಿಟ್ರೆ ಪಾಪ ನೋಡೋರ್ಗೆ ಬೇಜಾರಾಗ್ಬಿಡ್ತಾರೆ. ಅವ್ರ ಫ್ಯಾಮಿಲಿಯಲ್ಲಿ ನೋಡ್ತಾರೆ, ಮನೇಲಿ ಕುತ್ಕೊಂಡು ಒಂದ್ ಟಿವಿ ಎಲ್ಲ ನೋಡ್ಬಿಟ್ರೆ ಇಂಥವೆಲ್ಲ ಗೊತ್ತಾ ಹೇಳ್ಬಾರ್ದು. ನಾವು ಎಷ್ಟ್ ಚೆನ್ನಾಗಿ ಹೇಳ್ಬೇಕಂದ್ರೆ ಕ್ಲೀನ್ ಆಗಿ ಹೇಳ್ಬೇಕು. ಆದ್ರೂ ಕೇಳ್ತಾ ಇದೀನಿ, ಹೇಳ್ಬಿಡಿ. ಇನ್ ವಾಟ್ ಆರ್ ಯು ಪೀಪಲ್ ಪ್ಲೇಯಿಂಗ್? ಆಟ ಆಡ್ತಾ ಇದ್ದೀರಾ ಎಲ್ಲ ಸೇರ್ಕೊಂಡಲ್ಲಿ? ಏನದು? ಯಾವ ತರ ಹುಡುಗಿ ಅಂದ್ರೆ ಒಳ್ಳೆ ಹಳ್ಳಿ ಸೊಗಡು, ಅಂದ್ರೆ ಏನಂತಾರಪ್ಪ ಅಂದ್ರ ಸೀರೆ ಉಟ್ಕೊಂಡು ಲಕ್ಷಣವಾಗಿ ಚೆನ್ನಾಗಿ ಕಾಣಿಸ್ಬೇಕು ಹುಡುಗಿ. ಆ ತರ ಹುಡುಗಿ ಇದ್ರೆ ಮದ್ವೆ ಆಗ. ಇವತ್ ಯಾವ್ದಣ್ಣ ಹಬ್ಬ ಇರೋದು? ಗೊತ್ತಿಲ್ಲ, ಸಂಕ್ರಾಂತಿ. ಶಿವರಾತ್ರಿ ಕೋಡಿ. ನಾನ್ ಕೇಳ್ಪಟ್ಟಂಗೆ ಇವತ್ತು ಯುಗಾದಿ ಅನ್ಕೊಂಡಿದ್ದೆ. ಇದು ಜನವರಿ ಮಂತ. ಫೆಬ್ರವರಿ. ಡಿಸೆಂಬರ್ ಇದು. ಹಂಗಾದ್ರೆ ಹಂಗಾದ್ರೆ ಇದು ಕ್ರಿಸ್ಮಸ್. ಯಾಕ ಹೊಸ ವರ್ಷ ಅಂದ್ಬಿಡು. ಅದೇ ಹೊಸ ವರ್ಷನೇ ಸಂಕ್ರಾಂತಿ. ಅಲ್ಲ ಗೈಸ್, ಇಲ್ಲೊಬ್ರು ಅಣ್ಣ ನಿಂತ ಇದಾರೆ, ಅವ್ರು ಯೂಟ್ಯೂಬರ್. ಅವ್ರು ಒಂದ್ ಕ್ವಶನ್ ಕೇಳೋಣ ಬನ್ನಿ. ನೀವು ಯೂಟ್ಯೂಬರ್ ಆದ್ಮೇಲೆ ನಿಮ್ ಫ್ಯಾನ್ಸ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಿ? ನನ್ ಫ್ಯಾನ್ಸ್ಗ ನಾನು ಯೂಟ್ಯೂಬರ್ ಅಂತ ಹೇಳ್ಬೇಕಂತ ಆಸೆ ಬಿಡ್ತಾ ಇದ್ದೀನಿ. ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನ ನೋಡಿದೆ, ಏನನ್ನು ಸಾಧಿಸಿರೋ ಸಂತೋಷ. ಬೇರೆ ಏನಾದ್ರು ಹೇಳಿ. ನನ್ಗೆ ಒಂದು ಚಾನೆಲ್ ಇದೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟ ಗಂಟ ಹುಡುಗ ನಮ್ನ ಇಂಟರ್ವ್ಯೂ ಮಾಡ್ದ. ಇವಾಗ ನಾನು ಅವ್ನಿಗೆ ಒಳ್ಳೆ ಒಳ್ಳೆ ಕ್ವಶನ್ಸ್ ಕೇಳ್ಬಿಟ್ಟು ಇಂಟರ್ವ್ಯೂ ಮಾಡ್ತೀನಿ. ಆದ್ರೆ ಬೇಜಾರ್ ಮಾಡ್ಕೊಂಬಿಡ್ರಿ, ಇದು ಕಂಟೆಂಟ್ ಒಂಥರ ಡಿಫ್ರೆಂಟ್ ಆಗಿದೆ. ನಾವೇ ಡಿಫ್ರೆಂಟ್ ಆಗಿರುವಾಗ ಕಂಟೆಂಟ್ ಡಿಫ್ರೆಂಟ್ ಆಗಿರ್ಬೇಕು. ಅದಕ್ಕೆ ಡಿಫ್ರೆಂಟ್ ಆಗಿ ಮಾಡ್ತಾ ಇದೀವಿ. ಅರಮನೆ ಹತ್ರ ಆರಾಮಾಗಿ ನಿಂತ್ಬಿಟ್ಟಿದೆ. ಏನ್ ಕತೆ? ಸುಮ್ನೆ ಆ ಅರಮನೆ ಅಂತೂ ಕಟ್ಸಕ್ ಆಗಲ್ಲ, ನೋಡಾದ್ರೂ ಖುಷಿ ಪಡೋಣ ಅಂತ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಸೀದಾ ಹೋದ್ರೆ ಅಲ್ಲೊಂದ್ ದೊಡ್ಡ ಗೇಟ್ ಇರ್ತದೆ. ಒಳಗೆ ಹೋದ್ರೆ ಅದು ಒಳಗಡೆ ಅರಮನೆ ಒಳಗಡೆ ಗೇಟ್ ಇರುತ್ತಂತ ಆಚೆ ಬನ್ನಿ ಬ್ರೋ, ನಾನು ಹೇಳ್ತೀನಿ. ಗೇಟ್ ಇರ್ತದೆ, ಪೈಂಟ್ ಹೊಡೆದವ್ರಲ್ಲ ಮುಚ್ಚ ಬಿಡೈತೆ. ನೀವ್ ಹೆಂಗೆ ಒಳಗ್ ಹೋದ್ರೆ ಅಲ್ಲೇ ಹಾಕೊಂತಾರೆ, ನಿಮ್ ವಾಪಸ್ಸೇ ಬರಲ್ಲ ನೀವು. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ ಈ ಲೋಪರ್ ನನ್ ಮಗನ್ ತಲೆ ಬೇಕೇ ಬೇಕು. ದಿಶಾ 2 ದಿನದಿಂದ ಬೆಂಗಳೂರಲ್ಲಿ ಮಳೆ ಬಂತು ಆನೆಕಲ್ ಮಳೆ ಅಂತ ಖುಷಿಯಾಗಿದ್ದಲ್ಲ, ಅಂದ್ರೆ ಬೇಜಾರಾಗಿದ್ದೀನಿ. ಇವತ್ತು ಬಂದಿಲ್ಲ ಅಂತ ಬೇಜಾರದ? ಇವತ್ತು ಬಂದಿದ್ರೆ ಏನ್ ಮಾಡ್ತಿದ್ದೆ? ಆನೆಕಲ್ ತಗೊಂಡು ಬೈಕ್ ಹಾಕಂತಿದ್ದೆ. ಏನ್ ನೋಡ್ತೀನಿ ಅಷ್ಟೇ. ಏನ್ ಖುಷಿ ಆಗ್ಬಿಟ್ಟಂದ್ರೆ ವರ್ಷದ ಫಸ್ಟ್ ಮಳೆ ಅನ್ಕೊಂಡ್ಬಿಟ್ಟಲ್ಲ, ಇದಿದ್ರೆ 3ನೇ ಮಳೆ.
ಇಲ್ಲ 4ನೇ ಮಳೆನೂ ಬರ್ಸ್ತೀನಿ, ಟೆನ್ಷನ್ ತಗೋಬೇಡ. ನೀನ್ ಬರುತ್ತೆ. ನಾನೇ ಬರ್ಸ್ತೀನಿ ಅದು. ಆಯ್ತು. ಏನಂದ್ರೆ ಅದು ಮಳೆ ಅಲ್ಲ, ಅದು ಮತ್ತೆ ಮಳೆ ಅದು ಮಳೆ ಅಲ್ಲ, ಬರ್ಸಿದ್ದು. ಇವಾಗ ಉಳ್ಮೆ ಮಾಡ್ತೇವೆ ಗೊತ್ತಾ? ಮಾಡ್ತೀನಿ. ಅವಾಗ ಏನಾಗ್ತೀಯ ಅದೇನಂತಾರೆ? ಅಲ್ಲ ಏನಂತಾರ ಅದನ್ನ? ಉಳುಮೆ ಬಿತ್ತನೆ. ಆಯ್ತು ಬಿತ್ತಾನೆ. ಬಿತ್ತನೆ ಮಾಡೋದಲ್ಲ ಆ ತರ ಮೋಡದಲ್ಲಿ ಬಿತ್ತನೆ ಮಾಡೋರಂತೆ. ಹಂಗಂತ ಹೇಳ್ಬಿಟ್ಟು ನೀನ್ ಅಲ್ಲೋಗಿ ಹೆಂಗ್ ಬಿತ್ತನೆ ಮಾಡೋದಂತ ಕೇಳಕ್ ಹೋಗ್ಬೇಡ. ನಂಗೆ ಎಕ್ಸಾಕ್ಟ್ಲಿ ಅದೇ ಡೌಟ್ ಬಂತು. ಅದು ಲೈಟ್ ಗೊತ್ತಾ? ಫ್ಲೈಟ್ ನೋಡಿದ್ಯಾ? ಉಯ್ತಿರೋದಾ? ಅದು ಹುಚ್ಚೆ ಹೋಯ್ತಿರೋದು. ಏನ್ ಮಾರ ನಿನ್ ಮನ್ಸಲ್ಲಿ ಡಿಗ್ರಿ ಪಾಸ್ ಆಗಿದೆ ಅಂತೆ, ಏನ್ ನಾಲೆಜ್ ಐತೆ? ಅಂದ್ರೆ ನಮ್ ಬಿಲ್ಗೇಟ್ಸ್ ಅವನಲ್ಲ ಅಣ್ಣ, ಬಿಲ್ಗೇಟ್ಸ್ ಅಣ್ಣ, ಅವನು ಬಿತ್ತೆ ಮಾಡ್ಸೋನಂತೆ ಮೋಡದಲ್ಲಿ. ಈ ಮಳೆ ನೇಚರ್ ತಾನೆ ಅದು. ನ್ಯಾಚುರಲ್ ಆಗಿ ಬರುತ್ತೆ. ಈ ತರ ನಮ್ ಇಷ್ಟ ಬಂದಾಗ ಮಳೆ ಬರ್ಸೋಣ ತರ ಒಂದ್ ಟ್ರಯಲ್ ಮಾಡ್ಸೋನಂತೆ. ಅದರಿಂದಾನೇ ಮಂಜುಗಡೆ ರಪ್ಪ ರಪ್ಪ ಅಂತ ಬಿದ್ದಾವಂತೆ. ಇದು ನಿಜನಾ ನೀನ್ ಹೇಳ್ತಾ ಇರೋದು? ನಾನ್ ಸುಳ್ಳು ಹೇಳಿದ್ರೆ ನ್ಯೂಸ್ ಚಾನಲ್ ಗಳಿಗೆ ಸರ್ಚ್ ಮಾಡ್ಕೋ, ಯೂಟ್ಯೂಬ್ ಅಲ್ಲಿ ಹೋಗಿ ಸರ್ಚ್ ಮಾಡ್ಕೋ, ಅಲ್ಲೇ ಇರ್ತವೆ. ನನ್ನೇನ್ ಕೇಳ್ತೀರಾ ಗಾಯ್ಸ್? ಬಸ್ಸು 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 ಕಲರ್ ಬಸ್ ರೆಡ್ ಕಲರ್. ಓದೇಣ ಓದೇಣ. ಗಾಯ್ಸ್ ರೋಡ್ ದಾಟುವಾಗ ಹಿಂದೆ ಮುಂದೆ ನೋಡ್ಕೊಂಡು ದಾಟಿ. ಹಿಂದೆ ಮುಂದೆ ಅಲ್ಲ, ಅಕ್ಕಪಕ್ಕ ನೋಡ್ಕೊಬೇಕು. ಹಿಂದೆ ಮುಂದೆ ನೋಡು, ಹಿಂದೆ ಮುಂದೆ ನೋಡಕ್ ಕತ್ತೆ ಹಿಂದೆ ತಿಳಿಸ್ಬಿಡ್ತೀಯಾ? ಏನ್ ಮುಂದೆ ಕೊಂಡೋಗ್ಬಿಡ್ತೀಯಾ? ಈ ಸ್ವೀಟ್ ಕಾರ್ನ್ ಬಗ್ಗೆ ಮಾತಾಡ್ತಾ ಇದ್ವಿ. ಅದ್ರ ಬಗ್ಗೆ ಏನಂತ ಗೊತ್ತಾ ನಿಮ್ಗೆ? ಅದೇ ಸ್ವೀಟ್ ಆಗಿರೋ ಕಾರ್ನು. ಪಾಪ ಇಲ್ಲಿ ಅಂಗಡಿ ಬಂದಿದ್ದಪ್ಪ. ಏನಕ್ಕೆ? ಬಟ್ಟೆ ತಗೊಳಕ್. ಏನು ಗೊತ್ತಿರೋ ಬಟ್ಟೆ ತಗೊಳಕ್. ಮತ್ತೆ ಬಟ್ಟೆ ತಗೊಂಡ್ರ? ಬಟ್ಟೆ ತಗೊಂಡೆ, ಆದ್ರೆ ಹಂಗೆ ಸ್ವಲ್ಪ ಬಟ್ಟೆಗಳು ಜಾಸ್ತಿ ನೋಡಿದ್ರೆ ತುಂಬಾ ಇಷ್ಟ ಆಯ್ತು. ಆದ್ರೆ ಮನ್ಸು ಬಿಟ್ಕೊಂಡು ನಿಜ ಹೇಳು, ನೀನ್ ಬಟ್ಟೆ ತಗೊಂಡೆ ಅಂತ ಅಲ್ಲಿ? ತಗೊಂಡೆ. ಅಂದ್ರೆ ನಾನ್ ತಗೊಂಡಿಲ್ಲ, ಬೇರೆ ತಗೊಂಡೆ. ನಾನು ಬಂದಷ್ಟು ಅದು ಹೇಳ್ಬೇಕು. ನೀನ್ ತಗೊಂಡೆ ಅಂತ ಸುಳ್ಳೆಲ್ಲ ಹೇಳ್ಬಾರ್ದ ಮಾತ್ರ. ಸತಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಹಾಕಿರಲ್ಲ ನಾನು. ಅಂದ್ರೆ ಇನ್ನೊಂದ್ಸತಿ ಹಾಕಿರಲ್ಲ ಅವನು. ಅಂಗಡಿ ಯಾರ್ದು? ಅಂಗಡಿ ಯಾರ್ದಾದ್ರು ಆಗಿ ಓಸಿ ಅಂತ ಹೇಳು. ಕರ್ಮ ಗಾಯ್ಸ್, ಕರ್ಮ ರಿಟರ್ನ್ಸ್. ಓಸಿಯಾಗಿ ತಿನ್ನಕ್ ಹೋದ್ರೆ ಹಿಂಗೆ ಹೊಡಿಯೋದಂತೆ. ಇನ್ನೇನು ಪಾಪ ಹುಡುಗ ಆಸೆ ಪಟ್ಕ ಬಂದ, ಆಸೆ ಎಲ್ಲ ನಿರಾಸೆ ಆಗ್ಬಿಟ್ಟಿದೆ. ಬಂದ್ಬಿಡಲಿಲ್ಲ ಬರ್ಲಿಲ್ಲ, ನಾನೇ ತಪ್ಪರ್ದಿಲ್ಲ. ರೆಸ್ಪೆಕ್ಟ್ ಕೊಟ್ರೆ ಇಷ್ಟ ಆಗಲ್ಲ, ಬೈಕೋ ಅಂತಿರ್ಬೇಕು ಅವಾಗ ಇಷ್ಟ ಆಗೋದು. ಇವರು ನೋಡುದು ನೋಡು ಲೀಲಾ ಬಂದ್ಬಿಡಲಿಲ್ಲ. ಈ ಸತಿ ನೀನ್ ಯಾರು ನೋಡಕ್ ಹೇಳ್ದು? ನಿಮ್ಗೆ ಯಾರು ಕರೆದಿದ್ದು, ಯಾರು ಬರಕ್ ಹೇಳಿದ್ದು? ಅನ್ಕೊಂಡೆ, ಬಟ್ ಮನ್ಸ್ ತಡಿಲಿಲ್ಲ. ಫ್ರೆಂಡ್ಗೋಸ್ಕರ ಬಂದೆ. ನೀನು ವಿಡಿಯೋ ನೋಡ್ತೆ ಅಂತ ಗೊತ್ತು. ನೆಕ್ಸ್ಟ್ ಟೈಮ್ ನಾವು ಬರ್ತೀವಿ. ಪಾಪರ್ನಲ್ಲ ಏನೋ ಸ್ವೀಟ್ ಕಾರ್ನ್ ಹಾಕಿರೋದು.